ಎಲ್ಲರಿಗೂ ಸದಾ ಹೆದರದಿರು ನನ್ನ ಮನವೇ. ಸೇವೆಗಳ ಮೂಲಕವಾಗಿ ಹೃದಯಪೂರ್ವಕವಾಗಿ ನಾನು ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳ ಅಭಿವೃದ್ಧಿ ಆಶೀರ್ವಾದಕ್ಕೋಸ್ಕರವಾಗಿ ವೈಯಕ್ತಿಕವಾದಂಥ ನನ್ನ ಪ್ರಾರ್ಥನೆಗಳಲ್ಲಿಯೂ ಮತ್ತು ಪ್ರಾರ್ಥನಾ ಗೋಪುರದಲ್ಲಿ ಎಡೆ ಬಿಡದೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತ್ಮೀಯ ದೇವಜನರೇ, ಪ್ರತ್ಯೇಕವಾಗಿ ಈ ಭಾನುವಾರ ನಡೆಯುವಂಥ ಪರಿಶುದ್ಧವಾದಂಥ ಆರಾಧನೆಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಬೆಂಗಳೂರು ಪಟ್ಟಣದಲ್ಲಿ 7 ಗಂಟೆಯಿಂದ ನಡೆಯುವಂಥ ಆರಾಧನೆಗಳಲ್ಲಿ ಪಾಲ್ಗೊಂಡು ಕರ್ತನ ನಾಮವನ್ನು ನಾವೆಲ್ಲರೂ ಸದಾ ಘನಪಡಿಸುವಂಥರಾಗೋಣ. ಬನ್ನಿರಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮೆಲ್ಲಿರುವಂಥ ಎಲ್ಲ ಅಗತ್ಯತೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಮತ್ತು ತುಮಕೂರು ಪಟ್ಟಣದಲ್ಲಿ ಸರಿಯಾಗಿ 9:30 ಆರಾಧನೆ ಪ್ರಾರಂಭವಾಗ್ತದೆ. ಆರಾಧನೆಯಲ್ಲಿ ಸದಾ ಸುತ್ತಮುತ್ತಲಿರುವಂಥ ಪ್ರಾಂತ್ಯದ ಜನರು ಬಂದು ಭಾಗವಹಿಸಿರಿ. ವಿಶೇಷವಾದಂಥ ಒಂದು ಪ್ರಕಟಣೆ, ಡಿಸೆಂಬರ್ 1ನೇ ತಾರೀಕು ಯಾದಗಿರಿ ಸಿಟಿನಲ್ಲಿರುವಂಥ ಮೇನ್ ಹೆಲ್ಡ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಯೂತ್ ಕ್ರಿಸ್ಮಸ್ ನಡೀಲಿಕ್ಕಿದೆ. ಭಾನುವಾರ ಸಂಜೆ 6 ಗಂಟೆಯಿಂದ ಯೂತ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಲ್ಲಿರುವಂಥ ಯವನಸ್ಥರು. ಆ ಯೂತ್ ಕ್ರಿಸ್ಮಸ್ಗೆ ಸಿಸ್ಟರ್ ಮೋನಿಕಾ ಅವರು ದೇವರ ಸಂದೇಶವನ್ನು ಕೊಡಲಿಕ್ಕೆ ಹೋಗಲಿಕ್ಕಿದ್ದಾರೆ. ಒಂದು ವೇಳೆ ಯಾದಗಿರಿಯಲ್ಲಿ ಇರುವಂಥ ಅನೇಕ ಯವನಸ್ಥರಿಗೆ ಹೃದಯಪೂರ್ವಕವಾಗಿ ನಾನು ಆಹ್ವಾನಿಸ್ತೇನೆ. ಈ ಕೂಟದಲ್ಲಿ ನೀವು ಭಾಗವಹಿಸಿ ದೇವರ ಕೃಪೆಗೆ ನೀವು ಪಾತ್ರರಾಗಿರಿ. ಅನೇಕ ನಿಮ್ಮ ಯವನಸ್ಥ ಸ್ನೇಹಿತರುಗಳಿಗೆ ತಿಳಿಸಿರಿ. ಸಂಜೆ 6 ಗಂಟೆಯಿಂದ ನಡೆಯುವಂಥ ಈ ವಿಶೇಷವಾದಂಥ ಕೂಟದಲ್ಲಿ ಭಾಗವಹಿಸಿ ದೇವರ ನಾಮವನ್ನು ನಾವೆಲ್ಲರೂ ಸದಾ ಘನಪಡಿಸೋಣ. ಅದಾದ ನಂತರ 2ನೇ ತಾರೀಕು ಮತ್ತು 3ನೇ ತಾರೀಕು ಬೀದರ್ನಲ್ಲಿ ಇರುವಂಥ ಹುಮನಾಬಾದ್ ನಲ್ಲಿ 2 ದಿನದ ಒಂದು ರಿವೈವಲ್ ಕೂಟ ಇರುವಂಥದ್ದಾಗಿದೆ. ಆ ಕೂಟದಲ್ಲಿ ನಾನು ಮತ್ತು ಸಿಸ್ಟರ್ ಮೋನಿಕಾ ಭಾಗವಹಿಸಿ ಕರ್ತನ ವಾಕ್ಯವನ್ನು ನಾವು ಸಾರಲಿಕ್ಕಿದ್ದೇವೆ. ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕಿನ ಜನರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಆಹ್ವಾನಿಸುತ್ತೇವೆ. ಸಾವಿರಾರು ಸಂಖ್ಯೆಯಲ್ಲಿ ಬೀದರ್ ಜಿಲ್ಲೆಯ ಆ ಹುಮನಾಬಾದ್ ತಾಲೂಕಿನಲ್ಲಿ ನಡೆಯುವಂಥ ಆ ವಿಶೇಷವಾದಂಥ ಕೂಟಕ್ಕೆ ಈಗಾಗಲೇ ಜನರು ಪ್ರಾರ್ಥನೆ ಪ್ರಾರಂಭಿಸಿದ್ದಾರೆ. ನಾವು ಸದಾ ಪ್ರಾರ್ಥಿಸ್ತಾ ಇದ್ದೇವೆ. ಸಾವಿರ ಸಂಖ್ಯೆಯಲ್ಲಿ ಒಟ್ಟಾಗಿ ಸೇರೋಣ. ಆ 2 ದಿನಗಳ ಕಾಲ ನಾವು ನಿಮ್ಮೊಟ್ಟಿಗಿರ್ತೇವೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆ ಕೂಟದಲ್ಲಿ ಬಂದು ಭಾಗವಹಿಸಿರಿ. ಗಾಡ್ ಬ್ಲೆಸ್ ಯು. ಆತ್ಮೀಯ ದೇವಜನರೇ, ಇವತ್ತಿನ ಸಂದೇಶದ ಶೀರ್ಷಿಕೆ ಇದಾಗಿರುವಂಥದ್ದಾಗಿದೆ, ಏಸಯ್ಯ ನನ್ನ ನಂಬಿಕೆ ನೀನೇ, ನನ್ನ ನಂಬಿಕೆ ನೀನೇ. ಹೌದು ಪ್ರೀತಿಯುಳ್ಳ ದೇವಜನರೇ, ಮನುಷ್ಯರಿಗೆ ಇತ್ತೀಚಿನ ದಿನಮಾನಗಳಲ್ಲಿ ನಂಬಿಕೆ ಯೇಸು ಸ್ವಾಮಿ ಅಲ್ಲ. ನಂಬಿಕೆ ಅಂದರೆ ದುಡ್ಡಿನ ಮೇಲೇ ನಂಬಿಕೆ. ದುಡ್ಡಿದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು, ದುಡ್ಡಿದ್ದರೆ ಏನು ಬೇಕಾದರೂ ಪಡೆದುಕೊಳ್ಳಬಹುದು ಎಂಬುದಾಗಿ ತಪ್ಪು ಭಾವನೆ ಮತ್ತು ತಪ್ಪು ಕಲ್ಪನೆಯಿಂದ ಜನರು ಬದುಕುತ್ತಾ ಇದ್ದಾರೆ. ಹೃದಯ ಮೊದಲೆಲ್ಲ ಅದು ಲಬ್ ಡಬ್ ಅಂತ ಬಾರಿಸ್ಕೊಳ್ತಾ ಇತ್ತು. ಈಗ ಹಾಗೆ ಬಾರಿಸ್ತಾ ಇಲ್ಲ. ಆ ಲಬ್ ಅನ್ನೋದು ಹೋಗ್ಬಿಟ್ಟಿದೆ. ಬರೀ ದುಡ್ಡು ಅಂತಾನೆ ಆ ಹೃದಯ ಇವತ್ತು ಬಡ್ಕೊಳ್ತಾ ಇದೆ. ದುಡ್ಡಿಗೆ ಅಷ್ಟು ಮಹತ್ವವನ್ನು ಕೊಡ್ತಾರೆ, ದುಡ್ಡಿನ ಮೇಲೆ ಅಷ್ಟೊಂದು ನಂಬಿಕೆಯನ್ನು ಎಳಿತಾರೆ. ದುಡ್ಡು ಇರಬಾರ್ದು ಅಂತ ಅನ್ನೋದು ನನ್ನ ತಾತ್ಪರ್ಯವಲ್ಲ. ದುಡ್ಡೇ ಎಲ್ಲನೂ ಅಲ್ಲ. ದುಡ್ಡಿಂದ ಮನೆಯಲ್ಲಿ ಅಡುಗೆ ಮಾಡ್ಬೋದು, ಒಳ್ಳೆಯ ವಸ್ತುಗಳನ್ನು ಪರ್ಚೇಸ್ ಮಾಡ್ಬೋದು, ಅಥವಾ ಬಟ್ಟೆಗಳನ್ನು ಪರ್ಚೇಸ್ ಮಾಡ್ಬೋದು, ಅಥವಾ ದುಡ್ಡು ನಮ್ಮ ಮನೆಯ ಕೆಲಸದ ಆಳಾಗಿರಬೇಕು ವಿನಃ ದುಡ್ಡು ನಮ್ಮನ್ನು ಆಳಬಾರ್ದು, ದುಡ್ಡು ನಮ್ಮನ್ನು ಆಳ್ವಿಕೆ ಮಾಡಬಾರ್ದು. ಯಾಕೆಂದರೆ ದುಡ್ಡು ಇರುವಂಥ ಮನುಷ್ಯನ ಜೀವಿತದಲ್ಲಿ ಭಯಂಕರವಾದಂಥ ಯೋಚನೆಗಳು ಪ್ರಾರಂಭವಾಗುತ್ತವೆ. ಯಾಕೆಂತ ಹೇಳಿದರೆ ಅನೇಕ ಜನರ ಬಳಿನಲ್ಲಿ ದುಡ್ಡು ಇರುತ್ತೆ. ಆ ದುಡ್ಡಿನಿಂದ ಅನೇಕ ವಿಧವಾದಂಥ ದರ್ಪ, ದುರಹಂಕಾರ ಎಲ್ಲವೂ ಸದಾ ಮಾಡುವಂಥವರಾಗಿರ್ತಾರೆ. ದುಡ್ಡಿದ್ದಂಥ ವ್ಯಕ್ತಿಗಳು ಬರೀ ದರ್ಪ ಮಾಡ್ತಾರೆ ಎಂಬುದಾಗಿ ಹೇಳ್ತಾ ಇಲ್ಲ ನಾನು. ಆದರೆ ಅನೇಕ ಸಂದರ್ಭಗಳಲ್ಲಿ ದುಡ್ಡಿರುವಂಥ ವ್ಯಕ್ತಿಗಳು ಸಹ ಅನೇಕ ವಿಧದಲ್ಲಿ ಸಮಾಜದಲ್ಲಿ ನಾವು ನೋಡುತ್ತೇವೆ. ತುಂಬ ವಿಶೇಷವಾದಂಥ
ಸಹಾಯ ಹಸ್ತವನ್ನು ಚಾಚ್ತಾ ಇರ್ತಾರೆ. ಕಳೆದ ದಿನಮಾನಗಳಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ಟಾಟಾ ಕಂಪನಿಯನ್ನು ನಡೆಸ್ತಾ ಇದ್ದಂಥ ರತನ್ ಟಾಟಾ ಅವರ ಜೀವನ ಚರಿತ್ರೆಯನ್ನು ನಾನು ಓದುವಂಥ ಸಂದರ್ಭದಲ್ಲಿ ಆತನು ಇಡೀ ಇಂಡಿಯಾನೇ ಒಂದು ಅರ್ಧ ಪರ್ಚೇಸ್ ಮಾಡುವಷ್ಟು ಹಣ ಆತನ ಬಳಿನಲ್ಲಿ ಇತ್ತು. ಆದರೂ ಸಹ ಆತನಿಗೆ ಬರುವಂಥ ಪ್ರತಿಶತ 100ರಷ್ಟು ಲಾಭದಲ್ಲಿ 60ರಷ್ಟು ಹಣವನ್ನು ಬಡವರಿಗೆ ಮತ್ತು ಸೋಷಿಯಲ್ಸ್ ಮೂಮೆಂಟ್ಸ್ಗಳಿಗೆ ರತನ್ ಟಾಟಾ ಅವರು ಅದನ್ನು ಕೊಡ್ತಾ ಇದ್ರಂತೆ, ಜನರನ್ನು ಸ್ಪಂದಿಸ್ತಾ ಇದ್ರಂತೆ. ನೋಡಿ ಎಷ್ಟು ದೊಡ್ಡದಾದಂಥ ಗುಣ. ಹಣ ಇದ್ದವರು ಬರೀ ದುರಾಂಕಾರದಲ್ಲೇ ಇರೋದಿಲ್ಲ, ಕೆಲವರು ಆ ರೀತಿಯಾದಂಥ ಸಮಾಜಮುಖಿ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ. ರತನ್ ಟಾಟಾ ಮಾತ್ರ ಅಲ್ಲ, ತುಂಬ ಜನ ಹೃದಯವಂತರು ಎಂಬುದಾಗಿ ಕರೆಯಲ್ಪಡುವಂಥ ವ್ಯಕ್ತಿಗಳೆಲ್ಲರೂ ಸದಾ ಆ ರೀತಿ ಕಾರ್ಯವನ್ನು ಮಾಡ್ತಾರೆ. ಇರುವಂಥ ವ್ಯಕ್ತಿಗಳಿಗೆ ಮಾತ್ರ ಗರ್ವ ಇರಲ್ಲ, ಗರ್ವ ಬಡವನಿಗೂ ಸದಾ ಇರ್ತದೆ. ತುಂಬ ಬಡತನದಲ್ಲಿರುವಂಥ ವ್ಯಕ್ತಿಗಳು ಸದಾ ಇವತ್ತು ಲೋಕದಲ್ಲಿ ಒಂದು ಗಾದೆ ಇದೆ, ತಿನ್ನೋಕ್ಕೂ ಸ್ವಲ್ಪ ಅನ್ನನೂ ಇಲ್ಲ ಆದರೆ ಎಷ್ಟೊಂದು ಗರ್ವ ಮಾಡ್ತಾನೆ ಇಲ್ಲ ಅಂತ ಹೇಳ್ತಾರಲ್ವ. ಹಾಗಂತ ಹೇಳಿ ಬಡವರು ಬಹಳ ಎಲ್ಲರೂ ಸದಾ ದುರಾಂಕಾರದಿಂದ ಗರ್ವದಿಂದನೇ ಇರೋದಿಲ್ಲ, ಅವರಲ್ಲಿ ತುಂಬ ಸಮಾಧಾನದಿಂದ ಇರುವಂಥವರು ವ್ಯಕ್ತಿಗಳು ಇದ್ದಾರೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಜನರೇ, ದುಡ್ಡಿಗೆ ಅಷ್ಟೊಂದು ಮಹತ್ವ ಮತ್ತು ನಂಬಿಕೆ ಅದರ ಮೇಲೆ ಇಡಬಾರ್ದು. ಯಾಕೆಂದರೆ ದುಡ್ಡು ಎಂಥ ಸ್ವಭಾವ ಉಳ್ಳದಂದರೆ, ಈಗ ನಿಮ್ಮ ಹತ್ರ 500 ರೂಪಾಯಿ ನೋಟ್ ಇದೆ ಅಂತ ಹೇಳ್ಕೊಳ್ಳಿ, ಆ 500 ರೂಪಾಯಿ ನೋಟು ಯಾವುದೋ ಕಿರಾಣಿ ಅಂಗಡಿಗೆ ಹೋಗ್ಬಿಡುತ್ತೆ. ಆ ಕಿರಾಣಿ ಅಂಗಡಿಯಿಂದ ಆ ದುಡ್ಡು ಹೋಲ್ಸೇಲ್ ಅಂಗಡಿಗೆ ಹೋಗುತ್ತೆ, ಆ ಹೋಲ್ಸೇಲ್ ಅಂಗಡಿಯಿಂದ ಎಲ್ಲೋ ಪೆಟ್ರೋಲ್ ಬ್ಯಾಂಕಿಗೆ ಹೋಗುತ್ತೆ. ಒಂದು ಜಾಗ ಇರಲ್ಲ ಅದು ದುಡ್ಡು, ಒಂದು ಕಡೆಯಿಂದ ಇನ್ನೊಂದು ಕಡೆ ಅದು ಚಲಾವಣೆ ಆಗ್ತಾನೆ ಇರ್ತದೆ, ಅದನ್ನು ಹಿಡ್ಕೊಳ್ಳೋಕ್ಕಾಗಲ್ಲ. ಆದರೆ ಕರ್ತನ ಸನ್ನಿಧಾನದಲ್ಲಿ ಅಪೊಸ್ತಲ ಪೌಲನು ತಿಮೋತಿಗೆ ಒಂದು ವಿಶೇಷವಾದಂಥ ಸಲಹೆಯನ್ನು ಕೊಡುವಂಥ ವೇಳೆಯಲ್ಲಿ ಒಬ್ಬ ಮನುಷ್ಯ ಯಾರ ಮೇಲೆ ನಂಬಿಕೆ ಇಡಬೇಕೆಂಬುದಾಗಿ ಆತನು ಸ್ಪಷ್ಟಪಡಿಸುತ್ತಾನೆ. 1 ತಿಮೋತಿದವರ ಬರೆದ ಪತ್ರಿಕೆ 6ನೇ ಅಧ್ಯಾಯದ 17ನೇ ವಚನ. ಇಹಲೋಕದ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಏನಾಗಿರ್ತಾರಂತೆ? ಅಹಂಕಾರಿಗಳಾಗಿರದೆ ಅಸ್ಥಿರವಾದ, ಅದು ನೋಡಿ, ದನಕ್ಕೆ ಸ್ತೋತ್ರವಾಗಲಿ. ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರಬಾರ್ದು. ದುಡ್ಡಿಗೆ ಸ್ಥಿರತೆ ಇಲ್ಲ, ಐಶ್ವರ್ಯಕ್ಕೆ ಸ್ಥಿರತೆ ಇಲ್ಲ. ಇವತ್ತು ಬರುತ್ತೆ ಹೋಗುತ್ತೆ, ಒಂಥರ ಮಾಯಾ ಲೋಕ ಇದ್ದಂಗೆ ಅದೆಲ್ಲ. ಆಸ್ತಿ, ಐಶ್ವರ್ಯ, ಹಣ ಅದೆಲ್ಲ ಸ್ಥಿರ ಉಳ್ಳದ್ದಲ್ಲ, ಅದು ಅಸ್ಥಿರತೆಯಿಂದ ಉಳ್ಳದ್ದು. ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನು ಇಡದೆ ನಮ್ಮ ಅನುಭವಕ್ಕೋಸ್ಕರ ನಮಗೆ ನೋಡಿ ಎಲ್ಲವನ್ನ ಹೇರಳವಾಗಿ ದೇವರ ಮೇಲೆ ನೋಡಿ, ದನಕ್ಕೆ ಸ್ತೋತ್ರವಾಗಿ ನಿರೀಕ್ಷೆಯನ್ನ ಇಡಬೇಕು, ನಂಬಿಕೆಯನ್ನು ಇಡಬೇಕೆಂತಲೂ ಸಾಕು. ದನಕ್ಕೆ ಸ್ತೋತ್ರವಾಗಲಿ. ನಂಬಿಕೆ ಯಾರ ಮೇಲೆ ಇಡಬೇಕು? ನಮ್ಮ ದೇವರ ಮೇಲೆ ಇಡಬೇಕು. ಆತ್ಮೀಯ ದೇವಜನರ, ಯಾಕೆ ನಾವು ನಂಬಿಕೆ ದೇವರ ಮೇಲೆ ಇಡಬೇಕು ಎಂಬುದಾಗಿ ಇಲ್ಲಿ ಅಪೊಸ್ತಲ ಪೌಲನು ತಿಮೋತಿಗೆ ಆತನು ವಿಶೇಷವಾದ ಸಲಹೆಯನ್ನು ಕೊಡ್ತಾ ಇದ್ದ. ಯಾಕೆ ಅಂತ ಹೇಳಿದರೆ, ಹಣ ನಮ್ಮನ್ನು ನಿತ್ಯ ರಾಜ್ಯಕ್ಕೆ ಕರ್ಕೊಂಡು ಹೋಗಲ್ಲ, ಹಣ ಸ್ಥಿರವಾದದ್ದಲ್ಲ, ಐಶ್ವರ್ಯ ಶಾಶ್ವತವಾದದ್ದಲ್ಲ. ಆದರೆ ನಮ್ಮ ಬದುಕಿನಲ್ಲಿ ನಿರಂತರವಾಗಿ ನಮಗೆ ಬೇಕಾಗಿರುವಂಥ ಪ್ರತಿಯೊಂದನ್ನು ಸಹ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೇ ನಾವು ನಿರೀಕ್ಷೆ ಇಡಬೇಕಂತೆ. ಹೇರಳವಾಗಿ ದಯಪಾಲಿಸುವ ದೇವರ ಮೇಲೇ ನಮ್ಮ ನಂಬಿಕೆ ಇರಬೇಕಂತೆ. ಪ್ರಿಯ ಸಹೋದರನೇ, ಸಹೋದರಿ, ಇವತ್ತು ದೇವರ ವಾಕ್ಯ ನಿನ್ನೊಟ್ಟಿಗೆ ಮಾತನಾಡುತ್ತಿರುವಂಥ ಸಂಗತಿ ಏನು ಗೊತ್ತಾ? ನಿನ್ನ ಬದುಕಿನಲ್ಲಿ ಯಾವುದೂ ಶಾಶ್ವತವಲ್ಲ. ಒಂದು ವೇಳೆ ಎಲ್ಲ ವಿಷಯಗಳಲ್ಲಿ ನೀನು ಸಮೃದ್ಧಿಯಾಗಿರಬೇಕಂದ್ರೆ, ಎಲ್ಲ ಸ್ಥಿತಿಗತಿಗಳಲ್ಲಿ ನೀನು ಉನ್ನತ ಸ್ಥಿತಿನಲ್ಲಿ ಇರಬೇಕಂತ ಹೇಳಿದರೆ,
ಈ ಲೋಕದ ಐಶ್ವರ್ಯನೋ ಅಥವಾ ಹಣದ ಮೇಲೋ ಅಥವಾ ಜನರ ಮೇಲೋ ಅಥವಾ ನಿನ್ನ ಕುಲದ ಮೇಲೋ ಅಥವಾ ನಿನ್ನ ಬಲದ ಮೇಲೋ ನಿನ್ನ ಆತುಕೊಳ್ಳದೆ, ಅದರ ಮೇಲೆ ನಿನ್ನ ನಂಬಿಕೆ ಇಡದೆ ದೇವರ ಮೇಲೇ ನಿರೀಕ್ಷೆ ಇಡಬೇಕಂತೆ, ದೇವರ ಮೇಲೇ ನೀನು ನಂಬಿಕೆ ಇಡಬೇಕಂತೆ. ಯಾಕೆಂದರೆ ನಮ್ಮ ದೇವರು ಎಷ್ಟು ಐಶ್ವರ್ಯವಂತನೆಂದರೆ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಭೂಮಿಯ ಕೆಳಗಡೆ ಎಷ್ಟು ಬಂಗಾರ ಇದೆಯೋ ತೆಗಿತಾನೇ ಇದ್ದಾರೆ. ಈಗ ಬಂಗಾರ ರೇಟ್ ಬಂದು 80,000 10 ಗ್ರಾಮಿಗಾಗಿದೆ. ಎಷ್ಟು ಪ್ಲಾಟಿನಮ್ ಇಟ್ಟಿದ್ದಾರೋ, ಎಷ್ಟು ಸಿಲ್ವರ್ ಇಟ್ಟಿದ್ದಾರೋ, ಸಮುದ್ರದ ಒಳಗಡೆ ಎಷ್ಟು ಮುತ್ತುಗಳಿದ್ದಾವೋ, ಎಷ್ಟು ವಜ್ರಗಳಿದ್ದಾವೋ ನೋಡಿ. ದಿನಕ್ಕೆ ಸ್ತೋತ್ರವಾಗಲಿ. ಅದರ ಒಳಗಡೆ ಇರುವಂಥ ಖನಿಜಾಂಶಗಳು ಎಷ್ಟು ಇದಾವೋ ಗೊತ್ತಿಲ್ಲ. ಬೈಬಲ್ ಹೇಳ್ತದೆ, ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಇರುವಂಥ ಎಲ್ಲವೂ ಸದಾ ಯೆಹೋವನದೇ ಅಂತೆ, ದೇವರದೇ ಅಂತೆ. ಅಷ್ಟು ಆಗರ್ಭ ಶ್ರೀಮಂತನಾಗಿರುವಂಥ ದೇವರು ನಮ್ಮ ದೇವರು. ಅನೇಕ ಸಾರಿ ನಮ್ಮ ಬದುಕಿನಲ್ಲಿ ದುಡ್ಡನ್ನು ಹಿಂಬಾಲಿಸಿ, ದುಡ್ಡಿನ ಮೇಲೆ ನಿರೀಕ್ಷೆ ಇಟ್ಟು ಅನೇಕರು ತಪ್ಪು ದಾರಿಯನ್ನು ಹಿಡಿತೇವೆ. ದುಡ್ಡು ಪಾಪಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತದೆ. ದುಡ್ಡು ಅನೇಕ ಸಾರಿ ನಮ್ಮ ಬದುಕಿನಲ್ಲಿ ನೋವನ್ನು ತರುತ್ತದೆ. ಅನೇಕ ವೇಳೆಗಳಲ್ಲಿ ನಮ್ಮ ಬದುಕೆ ನಾಶಪಡಿಸುತ್ತದೆ. ಅದರ ಮೇಲೆ ಜಾಸ್ತಿ ನಾವು ಗೌರವವನ್ನು ಇಡ್ತೇವೆ. ಕೆಲವರನ್ನು ನೋಡುವಂಥ ಸಂದರ್ಭದಲ್ಲಿ ಅವರು ಮಾತನಾಡುವಾಗ ಬರೀ ದುಡ್ಡು 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 ಅಂತ ಮಾತನಾಡ್ತಾ ಇರ್ತಾರೆ. ಯಾರಿಗಾದರೂ ಪರಿಚಯ ಮಾಡ್ಕೊಳ್ಳೋದಕ್ಕೆ ಹೋಗುವಾಗ ಏನು ಕೆಲಸ ಮಾಡ್ತೀರಿ, ಎಷ್ಟು ನಿಮಗೆ ಸಂಬಳ, 1 ಲಕ್ಷ 2 ಲಕ್ಷ 3 ಲಕ್ಷ, ಎಷ್ಟು ಲಕ್ಷ ಬರ್ತಾ ಇದೆ ನಿಮಗೆ ಅಂತಲೇ ಕೇಳ್ತಿರ್ತಾರೆ. ನಿಮ್ಮ ಮಗ ಎಷ್ಟು ದುಡಿತಾ ಇದ್ದಾನೆ, ನಿಮ್ಮ ಮಗಳು ಎಷ್ಟು ದುಡಿತಾ ಇದ್ದಾರೆ, ಬರೀ ಹಣ ಹಣ ಹಣ. ನೀವು ಚೆನ್ನಾಗಿದ್ದೀರಾ, ನೀವು ಆರೋಗ್ಯವಾಗಿದ್ದೀರಾ, ನೀವು ಸಮಾಧಾನವಾಗಿದ್ದೀರಾ, ಯಾರೂ ಕೇಳಲ್ಲ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ದೇವರು ಇವತ್ತು ಮಾತನಾಡುತ್ತಿರುವಂಥ ಸಂಗತಿ ಏನು ಗೊತ್ತಾ? ನಿಮ್ಮ ಬದುಕಿನಲ್ಲಿ ನಿಮಗೆ ಏನೇನೆಲ್ಲ ಬೇಕಾಗಿದೆಯೋ ಅದನ್ನೆಲ್ಲವನ್ನು ದುಡ್ಡು ಕೊಡಲ್ಲ, ದೇವರು ಕೊಡ್ತಾನೆ. ದೇವರು ಧಾರಾಳವಾಗಿ ನಿಮಗೆ ಬೇಕಾಗಿರುವುದೆಲ್ಲವುಗಳನ್ನು ಕೊಡುವಂಥ ಕರ್ತನಾಗಿದ್ದಾನೆ. ಭಾಳ ಜನರು ಇವತ್ತು ಅಪನಂಬಿಕೆಯಿಂದ ಹಿಂಜಾರಿರುವುದಾದರೆ ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಅಂದ್ಕೊಂಡಿರ್ಬೋದು, ಅಯ್ಯೋ ನಾನು ಒಂದು ಮನೆ ಕಟ್ಟಲಿಲ್ಲ, ಅಯ್ಯೋ ನಾನು ಒಂದು ಗಾಡಿ ತೆಗೆದುಕೊಳ್ಳಲಿಲ್ಲ, ಅಯ್ಯೋ ನನ್ನ ಬದುಕಿನಲ್ಲಿ ನನ್ನ ಮಗಳ ಮದುವೆ ಆಗಲಿಲ್ಲ, ನಾನು ಸ್ವಲ್ಪ ಬಂಗಾರನೂ ತೆಗೆದುಕೊಳ್ಳಲಿಲ್ಲ, ನನಗೆ ಬ್ಯಾಂಕ್ ಬ್ಯಾಲೆನ್ಸನ್ನು ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇದೆಯಾ? ಖಂಡಿತವಾಗಿಯೂ ಆ ಯೋಚನೆಯನ್ನು ಇವತ್ತಿನಿಂದ ಬಿಟ್ಬಿಡು ಯೇಸು ಕ್ರಿಸ್ತನ ನಾಮದಲ್ಲಿ. ಯಾಕೆಂದರೆ ನನ್ನ ದೇವರ ಮೇಲೆ ನಂಬಿಕೆ ಇಟ್ಟವರು ಎಂದೂ ಆಶಾಭಂಗ ಪಡುವುದಿಲ್ಲ. ಬೆಳ್ಳಿಯು ಬಂಗಾರವು ನನ್ನದೇ ಎಂಬುದಾಗಿ, ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಭೂಮಿಯ ಒಳಗಡೆ ಇರುವಂಥ ಎಲ್ಲವೂ ನನ್ನದೇ ಎಂಬುದಾಗಿ ವಾಗ್ದಾನ ಮಾಡಿದಂಥ ಮಹಿಮೆಯ ಪ್ರಭಾವದ ಐಶ್ವರ್ಯವಂತನಾಗಿರುವಂಥ ಕರ್ತನು ನಿನ್ನ ಬದುಕಿನಲ್ಲಿ ಇಷ್ಟೊಂದು ಆಗರ್ಭ ಶ್ರೀಮಂತನಾಗಿರುವಂಥ ಆ ನನ್ನ ತಂದೆಯಾದ ದೇವರು ನಿನಗೊಂದು ಮನೆ ಕಟ್ಕೊಳಕ್ಕಾಗಲ್ವಾ? ನಿನಗೊಂದು ಗಾಡಿ ತೆಗೆದುಕೊಳ್ಳೋಕ್ಕೆ ಆತನ ಸಹಾಯ ಮಾಡಲ್ವಾ? ನಿನ್ನ ಬದುಕಿನಲ್ಲಿ ನಿನಗಿರುವಂಥ ಕೊರತೆಯನ್ನು ಆತನು ನೀಗಿಸೋದಿಲ್ವಾ? ಆತ್ಮೀಯ ದೇವಜನರೇ, ಖಂಡಿತವಾಗಿಯೂ ಇವತ್ತು ನೀನು ಆ ದೇವರನ್ನು ನಂಬುವುದಾದರೆ, ಯೇಸು ಕ್ರಿಸ್ತನ ಮೇಲೆ ನಿನ್ನ ನಂಬಿಕೆ ಇಡುವುದಾದರೆ, ಖಂಡಿತವಾಗಿಯೂ ನಿನ್ನ ನಿರೀಕ್ಷೆಯನ್ನು ಮೀರಿ ಆತನು ನಿನ್ನ ಬದುಕಿನಲ್ಲಿ ಆಶೀರ್ವಾದ ಮಾಡುತ್ತಾನೆ. ಬಹಳ ಬೆಲೆಯುಳ್ಳಂಥ ಮಾತನ್ನು ಮತ್ತೆ ಅಪೊಸ್ತಲ ಪೌಲನು ಇದೇ ಅಧ್ಯಾಯದಲ್ಲಿ ಮಾತನಾಡುತ್ತಾನೆ. ಆತನು ಎಂಥ ಮಹಿಮೆಯುಳ್ಳ ದೇವರು ಎಂಬುದಾಗಿ 13ನೇ ವಚನ ಓದಿಕೊಳ್ಳೋಣ. 13ನೇ ವಚನ, ಸರ್ವ ಸೃಷ್ಟಿಗೆ ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ನಮ್ಮ ದೇವರು ಎಷ್ಟು ಶ್ರೀಮಂತ ಅಂದರೆ ಸರ್ವ ಸೃಷ್ಟಿಗೂ ಸಹ ಜೀವಾಧಾರಕನಾದ ದೇವರಂತೆ. ಹಲ್ಲೆಲೂಯಾ, ಎಷ್ಟೊಂದು ಅದ್ಭುತವಾದಂಥ ವಚನ ಇದೆ. ಸರ್ವ ಸೃಷ್ಟಿಗೆ ಜೀವಾಧಾರಕನಾಗಿರುವಂಥ ದೇವರು ಆತನು. ಬರೀ ಮಾನವನಿಗೆ ಮಾತ್ರವಲ್ಲ, ಇಲ್ಲಿರುವಂಥ ಎಲ್ಲ ವಿಧವಾದ ಪ್ರಾಣಿ ಪಕ್ಷಿಗಳಿಗೂ, ಆಕಾಶ ಮಂಡಲದಲ್ಲಿರುವಂಥ ಸೂರ್ಯ ನಕ್ಷತ್ರಾದಿಗಳಿಗೂ,
ಆಕಾಶ ಮಂಡಲದಲ್ಲಿರುವಂಥ ದೊಡ್ಡ ದೊಡ್ಡ ಗ್ರಹಗಳಿಗೂ, ಭೂಮಿಯ ಕೆಳಗಡೆ ಇರುವಂಥ, ಸಮುದ್ರದ ಒಳಗಡೆ ಇರುವಂಥ ಪ್ರತಿಯೊಂದು ಸೃಷ್ಟಿಗೂ ಸದಾ ನಮ್ಮ ದೇವರು ಜೀವಾಧಾರಕನಂತೆ, ಜೀವಾಧಾರಕನಾಗಿರುವಂಥ ದೇವರು. ದೇವರ ಮಗುವೆ, ಇವತ್ತು ನಿನ್ನ ಬದುಕಿನಲ್ಲಿ ಆ ಜೀವಾಧಾರಕನಾಗಿರುವ ದೇವರನ್ನು ಬಿಟ್ಟು ಹಣದ ಮೇಲೆ ನಿನ್ನ ನಂಬಿಕೆ ಇಟ್ಟು ಇವತ್ತು ಎಷ್ಟು ಆಶಾಭಂಗಪಟ್ಟಿರುವುದಾದರೆ ನಿನ್ನ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊ. ಮುಂದೆ ಓದಮ್ಮ. ಜೀವಾಧಾರಕನಾದ ಸರ್ವ ಸೃಷ್ಟಿಗೆ ಜೀವಾಧಾರಕನಾದ ದೇವರ ಮುಂದೆಯೂ ಪೊಂತ್ಯ ಪಿಲಾತನ ಕಾಲದಲ್ಲಿ ಶ್ರೇಷ್ಠ ಪ್ರತಿಜ್ಞೆಯನ್ನು ತಾನೇ ಸಾಕ್ಷಿಯಾಗಿದ್ದು ಸ್ಥಾಪಿಸಿದ ಕ್ರಿಸ್ತ ಯೇಸುವಿನ ಮುಂದೆಯೂ ನಾನು ನಿನಗೆ ಹೇಳುವುದೇನೆಂದರೆ, ನೋಡಿ ಗಮನಿಸಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ನೀನು ಸುವಾರ್ತೆಯ ವಿಧಿಯನ್ನು ನಿಷ್ಕಳಂಕವಾಗಿ. ಓಕೆ, 15ನೇ ವಚನ ಮೊದಲನೇ ಸಾಲ ಅಷ್ಟೇ ಓದಮ್ಮ. ಭಾಗ್ಯವಂತನಾದ ಏಕಾಧಿಪತಿಯು ಅಂತ. ನಮ್ಮ ದೇವರು ಎಂಥ ದೇವರು ಅಂದರೆ ಭಾಗ್ಯವಂತನಾದ ಏಕಾಧಿಪತಿಯು. ಅಷ್ಟು ದೊಡ್ಡ ಭಾಗ್ಯವಂತನು, ಅಷ್ಟು ದೊಡ್ಡದಾದಂಥ ಶ್ರೀಮಂತನು ಆತನು, ಅಷ್ಟು ಮಹಿಮೆಯುಳ್ಳಂಥ ಶ್ರೀಮಂತನು ಆತನು. ದನಕ್ಕೆ ಸ್ತೋತ್ರವಾಗಲಿ. ಆತನಿಗೆ ಯಾರಿಗೆ ಹೋಲಿಸ್ತೀರಾ? ಯಾರಿಗೆ ಹೋಲಿಸ್ತೀರಾ? ಯಾವ ಸಂಗತಿಗಳು ಆತನಿಗೆ ಸರಿಸಾಟಿಯಾಗುತ್ತದೆ? ಅಷ್ಟು ಭಾಗ್ಯವಂತನಾಗಿರುವಂಥ ಏಕಾಧಿಪತಿಯಾಗಿರುವಂಥ ದೇವರು. ಹೌದು ಪ್ರೀತಿಯುಳ್ಳ ದೇವಶನ್ರೆ, ಇವತ್ತು ನಿನ್ನ ಬದುಕಿನಲ್ಲಿ ನೀನು ಯೋಚನೆ ಮಾಡ್ತಾ ಇರ್ಬೋದು, ಅಯ್ಯೋ ಎಷ್ಟು ಆರಾಧನೆ ಮಾಡೋಣ, ಎಷ್ಟು ಪ್ರಾರ್ಥನೆ ಮಾಡೋಣ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇರಲಿಲ್ಲ, ದೇವರನ್ನು ಎಷ್ಟು ನಂಬೋಣ ಎಂಬುದಾಗಿ. ಪ್ರೀತಿಯುಳ್ಳ ದೇವಶನ್ರೆ, ಎಷ್ಟು ಭಾಗ್ಯದಾಯಕನಾಗಿರುವಂಥ ದೇವರು ಎಂಬುದಾಗಿ, ಏಕಾಧಿಪತಿಯಾಗಿರುವ ದೇವರು ಎಂಬುದಾಗಿ ಸ್ವಲ್ಪ ವಿವರಣೆ ಮಾಡಿ ನಿಮಗೆ ನಾನು ಹೇಳ್ತೇನೆ. ನನ್ನನ್ನು ಗಮನಿಸಿ. ಎಲಿಯ ದೇವರು ಹೇಳ್ತಾ ಇದ್ದಾನೆ ಎಲಿಯನಿಗೆ, ನೀನು ಹೋಗು ಕೆರೆತ್ ಹಳ್ಳದ ಹತ್ರ ಹೋಗಿ ನೀನು ವಾಸ ಮಾಡಬೇಕು. ಆ ಹಳ್ಳದ ಅಕ್ಕಪಕ್ಕದಲ್ಲಿ ಯಾವ ಊರಿಲ್ಲ, ಗ್ರಾಮಗಳಿಲ್ಲ, ಮನೆ ಇಲ್ಲ. ಆ ಹಳ್ಳದಲ್ಲಿ ಸ್ವಲ್ಪ ನೀರೂ ಸಹ ಇಲ್ಲ. ಅಂಥ ಒಂದು ಘೋರ ಬರಗಾಲ. ರಾಜನಿಗೆ ಊಟ ಇಲ್ಲ. ಯಾವ ವ್ಯಕ್ತಿಗಳು ಸಹ ತೃಪ್ತಿಯಾಗಿ ಊಟ ಮಾಡುವಷ್ಟು ಆಹಾರ ಭೂಮಂಡಲದಲ್ಲಿ ಇಲ್ಲ. ಅಷ್ಟು ಘನಘೋರವಾದಂಥ ಬರಗಾಲ ಬಂದಂಥ ಸಂದರ್ಭದಲ್ಲಿ ಎಲಿಯನು ದೇವರ ಮಾತಿನ ಮೇರೆಗೆ ಕೆರೆತ್ ಹಳ್ಳದ ಬಳಿನಲ್ಲಿ ಹೋಗಿ ಕೂತ್ಕೊಳ್ತಾನೆ. ಕೆರೆತ್ ಹಳ್ಳದ ಬಳಿನಲ್ಲಿ ಕೂತ್ಕೊಳ್ಳುವಂಥ ಸಂದರ್ಭದಲ್ಲಿ ಉದಯ ಕಾಲದಲ್ಲಿಯೂ ಮತ್ತು ಸಂಜೆ ವೇಳೆಯಲ್ಲಿಯೂ ಕಾಗೆ ಅವನಿಗೆ ರೊಟ್ಟಿಯನ್ನು ಮತ್ತು ಮಾಂಸದ ತುಂಡನ್ನು ತೆಗೆದುಕೊಂಡು ಬಂದು ಪ್ರತಿದಿನ ಊಟ ಕೊಡ್ತಾ ಇತ್ತಂತೆ. ಊಟ ಕೊಡ್ತಿರುವಂಥ ಪಕ್ಷಿ ಯಾವುದು ಗೊತ್ತಾ? ಕಾಗೆ. ಕಾಗೆ ಅಷ್ಟು ನಿಯತ್ತಿನ ಪಕ್ಷಿ ಅಲ್ಲ. ಕಾಗೆ ಯಾವತ್ತಾದರೂ ಅದು ಆಹಾರವನ್ನು ಕಿತ್ಕೊಳ್ಳೋದಂಥ ಒಂದು ಪಕ್ಷಿ. ಆ ಆಹಾರವನ್ನು ಕಿತ್ಕೊಳ್ಳುವಂಥ ಆ ಪಕ್ಷಿ ಅಲ್ಲಿ ಎಲಿನಿಗೆ ಪ್ರತಿದಿನವೂ ಸದಾ ರಾಜನ ಮನೆಯಲ್ಲೂ ಸದಾ ಊಟ ಇಲ್ಲದೆ ಇರುವಾಗ ಎಲಿಯನಿಗೆ ರಾಜನು ತಿನ್ನುವಂಥ ಅದಕ್ಕಿಂತಲೂ ಮಿಗಿಲಾದಂಥ ಮೃಷ್ಟಾನ್ನ ಭೋಜನವನ್ನು ತಂದು ಪ್ರತಿದಿನ ಉದಯ ಕಾಲದಲ್ಲಿ ಮತ್ತು ಸಂಚೆಯಲ್ಲಿ ತಂದು ಕೊಡ್ತಾ ಇತ್ತಂತೆ. ದೇವರು ಹೇಳಿದನು, ನೀನು ಅಲ್ಲೋಗಿರು ಅಂತ. ಇವತ್ತು ಬಹಳ ಜನ ಕಷ್ಟ ಅಂತ ಹೇಳಿ ದೇವರು ಪ್ರವಾದನಯುಕ್ತವಾಗಿ ಹೇಳಿರ್ತಾರೆ, ನೀನು ಇಂಥದೇ ಕೆಲಸವನ್ನು ಮಾಡಬೇಕು, ಇಂಥ ಕಾರ್ಯಗಳನ್ನು ನಡೆಸಬೇಕು, ನೀನು ಇಲ್ಲಿದ್ದರೇ ಚಂದ, ನೀನು ಹೀಗೆ ನಡೆದ್ರೇ ಒಳ್ಳೆಯದಾಗುತ್ತದೆ ಎಂಬುದಾಗಿ ಹೇಳುವುದಾದರೂ ಸ್ವಲ್ಪ ಕಷ್ಟವನ್ನು ಸಹಿಸಿಕೊಳ್ಳೋದಕ್ಕೆ ಇವತ್ತಿನ ಜನರಿಗೆ ಆಗಲ್ಲ. ದೇವಚಂದ್ರೇ, ನನ್ನನ್ನು ಗಮನಿಸಿ. ಎಲಿಯ ದೇವರ ಮಾತನ್ನು ಗೌರವಿಸಿದ. ಆತನಿಗೆ ಸಮೃದ್ಧಿಯಾದಂಥ ಭೋಜನವನ್ನು ದೇವರು ಅನುಗ್ರಹಿಸಿದ. ಯಾಕೆಂದರೆ ನನ್ನ ದೇವರು ಭಾಗ್ಯವಂತನಾದ ಏಕಾಧಿಪತಿಯಾಗಿರುವಂಥ ದೇವರು. ಆತನು ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಸೃಷ್ಟಿಕರ್ತನಾಗಿರುವಂಥ ದೇವರು, ಪ್ರತಿಯೊಬ್ಬರಿಗೂ ಜೀವಾಧಾರವಾಗಿರುವಂಥ ದೇವರು ಆತನು.
ಕೆಲವೊಂದು ಸಾರಿ ನಮ್ಮ ಬಲದಿಂದ, ನಮ್ಮ ಶಕ್ತಿಯಿಂದ, ನಮ್ಮ ಆಲೋಚನೆಗಳಿಂದ ದೇವರ ಅನುಗ್ರಹವನ್ನು ನಾವು ಕಳ್ಕೊಂಡು ಬಿಡ್ತೇವೆ. ಅಬ್ರಾಹಮನು ಮೆಸೊಪೊಟೇಮಿಯಾ ಎನ್ನುವಂಥ ಆ ಪ್ರಾಂತದಲ್ಲಿ ವಾಸ ಮಾಡ್ತಾ ಇದ್ದನು. ದೊಡ್ಡ ದೊಡ್ಡದಾದಂಥ ಕಟ್ಟಡಗಳನ್ನು, ದೊಡ್ಡ ದೊಡ್ಡದಾದಂಥ ಗುಡಾರಗಳನ್ನು ಕಟ್ಟಿ ಭಾಳ ಐಶ್ವರ್ಯವಂತನಾಗಿ ಆ ಮೆಸೊಪೊಟೇಮಿಯಾ ಆ ಪ್ರಾಂತದಲ್ಲಿ ವಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ದೇವರು ಅವನಿಗೆ ಅಚಾನಕ್ಕಾಗಿ ಹೇಳ್ತಾನೆ ಏನೆಂದರೆ, ನೀನು ಈಗ ಈ ಪ್ರಾಂತ್ಯವನ್ನು ಬಿಟ್ಟು ಕಾನಾನಿಗೆ ನೀನು ಹೋಗಬೇಕು ಎಂಬುದಾಗಿ. ಕಾನಾನಿಗೆ ಹೋಗುವಾಗ ಈ ಮೆಸೊಪೊಟೇಮಿಯಾ ಅಂದರೆ ಹೊಸ ನಾಗರಿಕತೆ ಹುಟ್ಟುಕೊಂಡಿದ್ದಂಥ, ಹೊಸ ನಾಗರಿಕತೆ ಉಂಟಾದಂಥ ಸ್ಥಳ. ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಆಲ್ರೆಡಿ ಅಲ್ಲಿ ಸಮಾಜ ಮುಂದುವರಿತಾ ಇರುವಂಥ ಆ ಸಂದರ್ಭದಲ್ಲಿ ಎಲ್ಲ ಆಸ್ತಿ ಪಾಸ್ತಿಯನ್ನು ಬಿಟ್ಟು ದೇವರ ಮಾತನ್ನು ಕೇಳಿ 2 ಕತ್ತೆಗಳನ್ನು ತೆಗೆದುಕೊಂಡು ಆತನು ಕಾನಾನ್ ದೇಶಕ್ಕೆ ಪ್ರಯಾಣ ಬೆಳೆಸ್ತಾನೆ. ಆತ್ಮೀಯ ದೇವಜನರೇ, ಆ 2 ಕತ್ತೆ ಬಿಟ್ಟರೆ ಆತನಿಗೆ ಏನು ಆಸ್ತಿನೂ ಇಲ್ಲ. ಆದರೆ ಬೈಬಲ್ ಹೇಳ್ತದೆ, ಬೈಬಲ್ ವ್ಯಾಖ್ಯಾನಕಾರರು ಸ್ಪಷ್ಟಪಡಿಸ್ತಾರೆ, ದೇವರ ಮಾತಿನ ಮೇರೆಗೆ ಆತನು ಕಾನಾನ್ ದೇಶಕ್ಕೆ ಹೋಗಿ ಅಲ್ಲಿ ನೆಲೆಸಿದ ನಂತರ ಆತನ ಮನೆಯಲ್ಲಿ ಹುಟ್ಟಿದಂಥ ದಾಸಿಯರ ಮಕ್ಕಳು 318 ಜನ ಅಂತೆ. 318 ಜನ ಅಲ್ಲಿ ಜನಿಸಿದರಂತೆ. ಅಂದರೆ ಆತನ ಮನೆಯಲ್ಲಿ ಹುಟ್ಟಿದಂಥ ದಾಸಿಯರ ಮಕ್ಕಳು 318 ಜನ ಅಂದರೆ ಅವರ ತಂದೆ ತಾಯಿಗಳು 200 ಜನ ಅಂತೆ. ನನ್ನನ್ನು ಗಮನಿಸಿ, 318 518 ಜನ ಒಂದು ಹೊತ್ತಿಗೆ ಆತನು ಊಟ ಮಾಡಬೇಕು. ಒಂದು ಹೊತ್ತಿಗೆ 518 ಅವ್ರ ಫ್ಯಾಮಿಲಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಊಟ ಮಾಡಬೇಕು. ಹಾಗಾದರೆ ನೆನೆಸಿ, ಬರೀ 2 ಕತ್ತೆಗಳೊಟ್ಟಿಗೆ ಬರಿಗೈನಲ್ಲಿ ದೇವರ ಮಾತಿನ ಮೇರೆಗೆ ಆತನು ಹೋಗಿ ಅಲ್ಲಿ ವಾಸ ಮಾಡುವಾಗ ಪ್ರತಿದಿನ 500-600 ಜನಕ್ಕೆ ಊಟ ಹಾಕುವಷ್ಟು ದೇವರ ಕೃಪೆಯನ್ನು ತೋರಿಸ್ತಾನಂದರೆ ನಮ್ಮ ದೇವರು ಎಷ್ಟು ಭಾಗ್ಯವಂತನಾದಂಥ ದೇವರು. ತನ್ನ ಮಕ್ಕಳ ಆಸೆಯನ್ನು, ತನ್ನ ಮಕ್ಕಳ ಅಗತ್ಯಗಳನ್ನು ಎಷ್ಟರ ಮಟ್ಟಿಗೆ ಆತನು ಪೂರೈಸಲಾರನು ಎಂಬುದಾಗಿ. ಯಾಕೆಂತ ಹೇಳಿದರೆ, ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಸ್ವಂತ ಬಲ, ಜ್ಞಾನ, ತಿಳುವಳಿಕೆ, ಹಣ, ನಮಗಿರುವಂಥ ಆಲೋಚನೆಗಳ ನಿಮಿತ್ತವಾಗಿ ಒಂದು ವೇಳೆ ನಾವು ಬಿದ್ದಿರು ಹೋಗಿರುವುದಾದರೆ ಕರ್ತನ ಮೇಲೆ ನಿರೀಕ್ಷೆ ಇಡುವಂಥವರು ಎಂದೂ ಸಹ ಆಶಾಭಂಗ ಹೊಂದುವುದಿಲ್ಲ ಎಂಬುದಾಗಿ ದೇವರ ವಾಗ್ದಾನ ವಚನದಲ್ಲಿ ನಾವು ನೋಡುತ್ತೇವೆ. ಯಾಕೆಂತ ಹೇಳಿದರೆ, ಆತನ ಮೇಲೆ ಭರವಸೆ ಇಡುವಂಥ ವ್ಯಕ್ತಿಗಳು ಅವರು ಚಿಯೋನ್ ಪರ್ವತದ ಹಾಗೆ ಅವರು ಸ್ಥಿರವಾಗಿರ್ತಾರಂತೆ. ದೇವರ ವಾಗ್ದಾನ ನಿಮಗೆ ಗೊತ್ತಲ್ಲ, ಸ್ವಂತ ಮಗನನ್ನೇ ಆತನು ಉಳಿಸಿಕೊಳ್ಳಲಿಲ್ಲ ಅಂತೆ. ನೋಡಿ, ಮಗನನ್ನು ಉಳಿಸಿಕೊಳ್ಳದೆ ಸಮಸ್ತವನ್ನು ಆತನು ದಯಪಾಲಿಸುವವನಾಗಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಾರಾದರೂ ತಂದೆ ತಾಯಿಗಳು ಮಕ್ಕಳಿಗೆ ಕೊಡ್ತಾರಾ? ದಾನ ಕೊಡ್ತಾರಾ? ಅಥವಾ ಯಾರಿಗಾದರೂ ಬಲಿಯಾಗ ಕೊಡ್ತಾರಾ? ಯಾವ ತಂದೆ ತಾಯಿನೂ ಸದಾ ಇದುವರೆಗೆ ನಾನು ನೋಡಿಲ್ಲ. ಯಾಕಂದರೆ ಅಷ್ಟು ಕಷ್ಟಪಟ್ಟು ಆ ಮಕ್ಕಳನ್ನು ಬೆಳೆಸಿರ್ತಾರೆ. ಹೋಗಿ ಸಾಯಿ ಅಂತ ಯಾರೂ ಹೇಳಲ್ಲ, ಬಲಿಯಾಗಲಿ ಎಂಬುದಾಗಿ ಯಾರೂ ಹೇಳಲ್ಲ, ಅಥವಾ ಮನೆ ಬಿಟ್ಟು ಹೋಗಲಿ ಅಥವಾ ಏನಾದರೂ ಆಗಲಿ ಬಿಡು ಎಂಬುದಾಗಿ ಯಾರೂ ಹೇಳೋದಿಲ್ಲ. ಅಂಥ ಕಠಿಣವಾದಂಥ ತಂದೆ ತಾಯಿಗಳ ಹೃದಯದಲ್ಲಿ ಇರ್ತದೆ, ಅಯ್ಯೋ ಏನಾದರೂ ಮಾಡ್ತಿದ್ದಾರಾ ಅಥವಾ ಹೋಗಿ ಮಾತನಾಡಿಸ್ತಾರಂತ. ಯಾರೂ ಮಕ್ಕಳನ್ನೇ ಬಿಟ್ಟುಕೊಡಲ್ಲ. ಆದರೆ ತಂದೆಯಾದ ದೇವರು ನಮ್ಮನ್ನು ಉನ್ನತ ಸ್ಥಿತಿಗೆ ತರುವುದಕ್ಕಾಗಿ, ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕಾಗಿ ಆತನು ತನ್ನ ಮಗನನ್ನೇ ನಮಗೆ ದಾನವಾಗಿ ಕೊಟ್ಟನಂತೆ. ಮಗನನ್ನೇ ಉಳಿಸಿಕೊಳ್ಳದೆ ನಮಗಾಗಿ ಆತನನ್ನು ಕೊಟ್ಟನಲ್ಲ, ಸ್ವಂತ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ದಯಪಾಲಿಸದೆ ಇರುವನೇ ಎಂಬುದಾಗಿ ದೇವರ ತನ್ನ ವಾಗ್ದಾನ ವಚನವನ್ನು ನಮಗೆ ಆತನು ಅನುಗ್ರಹಿಸಿದ್ದಾನೆ. ಹೌದು, ನಿನ್ನ ಮಕ್ಕಳ ಮದುವೆ, ನಿನ್ನ ಬಿಸ್ನೆಸ್ಸು ಅಥವಾ ನಿನ್ನ ಫೈನಾನ್ಸ್ ನೀಡ್ಸು, ನಿನಗೆ ಬೇಕಾದಂಥ ಪ್ರತಿಯೊಂದನ್ನು ದೇವರು ಪ್ರೊವೈಡ್ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ಯಾಕೆಂದರೆ ಆತನು ಸಕಲ ವಿಧದಲ್ಲಿ ಸದಾ ಸಮೃದ್ಧಿ, ಭಾಗ್ಯವಂತನಾದಂಥ ದೇವರು, ಏಕಾಧಿಪತಿಯಾಗಿರುವಂಥ ದೇವರು, ಸರ್ವ ಸೃಷ್ಟಿಗೆ ಜೀವಾಧಾರನಾಗಿರುವಂಥ ದೇವರು. ನಿನ್ನ ನಂಬಿಕೆ ಹಣ ಇರುವುದಾದರೆ ಸ್ವಲ್ಪ ಬೆಳಿಬೋದು ಅಷ್ಟೇ. ನಿನ್ನ ನಂಬಿಕೆ ಜನ ಇರುವುದಾದರೆ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೋದು. ನಿನ್ನ ನಂಬಿಕೆ ಆಸ್ತಿ ಇರುವುದಾದರೆ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೋದು. ಆದರೆ ನಿನ್ನ ನಂಬಿಕೆ ಯೇಸು ಕ್ರಿಸ್ತನಾಗಿರುವುದಾದರೆ, ನೋಡಿ ಟೈಟಲನ್ನು ಕೇಳಿದರೆ, ಏಸಯ್ಯ ನನ್ನ ನಂಬಿಕೆ ನೀನೇ. ಯಾಕೆಂದರೆ ಸಕಲ ವಿಧದಲ್ಲಿಯೂ
ಸಮೃದ್ಧಿಯುಳ್ಳುವಂಥ ಕರ್ತನನ್ನು ನಾವು ನಂಬುವುದಾದರೆ, ಆತ್ಮೀಯ ದೇವಶನರೇ, ನಿನ್ನ ಜೀವಿತದಲ್ಲಿ ಎಷ್ಟು ಕೋಟಿ ಸಾಲ ಇದ್ದರು, ಎಷ್ಟು ಸಮಸ್ಯೆಗಳು ನಿನ್ನನ್ನು ಆವರಿಸಿದರು, ಯಾವ ಯಾವ ವಿಧವಾದಂಥ ತಡೆಗಳು ನಿನ್ನನ್ನು ಈ ಸಂದರ್ಭದಲ್ಲಿ ಬಂಧಿಸಿರುವುದಾದರೂ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ನಿರೀಕ್ಷೆ, ನಿನ್ನ ನಂಬಿಕೆ ದೇವರು ಯೇಸು ಎಂಬುದಾಗಿ ಇವತ್ತು ನಿನ್ನ ಮನಸ್ಸನ್ನು ತಿರುಗಿಸಿ ಕರ್ತನ ಸನ್ನಿಧಾನದಲ್ಲಿ ನಿನ್ನ ಬದುಕನ್ನು ಆತನ ಕೈನಲ್ಲಿ ಒಪ್ಪಿಸಿಕೊಟ್ಟು ನೋಡು. ಬರಡಾದ, ಯಾವ ವಿಧವಾದ ಆಶ್ರಯವಿಲ್ಲದ, ಜೀವವೇ ಇಲ್ಲದ, ಆಧಾರವಿಲ್ಲದಂಥ ನಿನ್ನ ಬದುಕನ್ನು ಆತನೇ ಜೀವಾಧಾರವಾಗಿದ್ದು, ಏಕಾಧಿಪತಿಯಾಗಿದ್ದು, ಭಾಗ್ಯವಂತನಾದ ದೇವರು ನಿನ್ನ ಬದುಕಿನಲ್ಲಿ ಒಂದು ದೊಡ್ಡದಾದಂಥ ಕೃಪೆಯ ಬಾಗಿಲನ್ನು ತೆರೆದು ಆತನ ಮಹಿಮೆಯ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿನ್ನ ಎಲ್ಲ ಕೊರತೆಯನ್ನು ನೀಗಿಸುತ್ತಾನೆ. ನಿನ್ನ ನಂಬಿಕೆ ಯೇಸು. ಯೇಸು ಎಲ್ಲ ಸಂದರ್ಭಗಳಲ್ಲಿ ಯೇಸಯ್ಯ, ನಾನು ಈ ಲೋಕದಲ್ಲಿ ಯಾರನ್ನು ನಂಬಲ್ಲಪ್ಪ, ನನ್ನ ನಂಬಿಕೆಗೆ ಆಧಾರ ನೀನೇ, ನನ್ನ ನಂಬಿಕೆ ನೀನೇ ಎಂಬುದಾಗಿ ನಂಬಿರುವಂಥ ದೇವ ಮಕ್ಕಳಿಗೆ ನನ್ನ ಬದುಕಿನಲ್ಲಿ ನಾನು ಕಂಡಂಥ ಸತ್ಯ ಏನೆಂದರೆ, ಯಾವತ್ತೂ ಸದಾ ಅಂಥ ಮಕ್ಕಳನ್ನು ತಲೆ ತಗ್ಗಿಸುವ ಹಾಗೆ ಆತನು ಮಾಡಲ್ಲ. ಯಾಕೆಂದರೆ ಆತನ ಮಕ್ಕಳಿಗೆ ಆತನು ಕೊಡಲ್ಪಟ್ಟಿರುವಂಥ ವಾಗ್ದಾನ ಏನೆಂದರೆ, ನಿಮ್ಮನ್ನು ನಾನು ಶಿರಸ್ಸನ್ನಾಗಿ ಮಾಡುತ್ತೇನೆ ವಿನಃ ಯಾವತ್ತೂ ಬಾಲವನ್ನಾಗಿ ಮಾಡೋದಿಲ್ಲ ಎಂಬುದಾಗಿ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಶನರೇ, ಕರ್ತನ ಸನ್ನಿಧಾನದಲ್ಲಿ ನಿಮ್ಮ ಭರವಸೆ, ನಿಮ್ಮ ನಂಬಿಕೆ, ನಿಮ್ಮ ಆಧಾರ ಕರ್ತನೇ ಆಗಿರಲಿ. ಒಂದು ನಿಮಿಷ ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಅಪ್ಪ, ಈ ವಿನೂತನವಾದಂಥ ಸಮಯವನ್ನು ದೇವರ ಕರ್ತನೆ ನಮಗೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರ ಕರ್ತನ ಸ್ವಾಮಿ, ಮನುಷ್ಯರನ್ನು, ಹಣವನ್ನು, ಲೋಕವನ್ನು ದೇವರ ಕರ್ತನ ಸ್ವಾಮಿ ನಂಬಿ ಇವತ್ತು ಅನೇಕ ವಿಧವಾದಂಥ ಕಷ್ಟ, ನಷ್ಟಕ್ಕೆ, ಬಡತನಕ್ಕೆ, ದಾರಿದ್ರ್ಯಕ್ಕೆ ಗುರಿಯಾಗಿ ಕಳವಳದಿಂದ ಇರುವಂಥ ನಿನ್ನ ಮಕ್ಕಳ ಮೇಲೆ ನಿನ್ನ ದೃಷ್ಟಿ ಇರಗಿ ಬರಲಿ ರಾಜ. ದೇವರೇ, ಭಾಗ್ಯವಂತನು, ಏಕಾಧಿಪತಿಯು, ಜೀವಾಧಾರನು, ದೇವರೇ ಮಹಿಮೆಯ ಐಶ್ವರ್ಯವಂತನಾಗಿರುವಂಥ ನಿನ್ನ ಕರಗಳಲ್ಲಿ ಇವರ ಎಲ್ಲ ಪರಿಸ್ಥಿತಿಗಳನ್ನು ನಾನು ಸಮರ್ಪಣೆ ಮಾಡುತ್ತೇನೆ. ಅಪ್ಪ, ನಿನ್ನ ಮೇಲೆ ನಂಬಿಕೆ ಇಡುತ್ತಿರುವಂಥ ಕರ್ತನೆ ಒಬ್ಬೊಬ್ಬ ಮಕ್ಕಳನ್ನು ದೇವರೇ ಇವತ್ತು ನೀನು ದೇವರೇ ಆಶೀರ್ವಾದ ಮಾಡು. ಇವರ ಗುಡಾರದ ಮೇಲೆ, ಒಳಗಡೆ, ಹೊರಗಡೆ ಎಲ್ಲ ದೇವರೇ ಕರ್ತನೆ ನಿನ್ನ ಕಲ್ವಾರಿ ರಕ್ತದಲ್ಲಿ ಕವರ್ ಮಾಡು. ಪ್ರತಿಯೊಬ್ಬ ಮಕ್ಕಳು ನಿನ್ನ ಮೇಲೆ ಯಾವ ಮಟ್ಟದಲ್ಲಿ ನಂಬಿಕೆ ನೀಡುತ್ತಾರೋ ಅದೇ ಮಟ್ಟದಲ್ಲಿ ನಿನ್ನ ಪರಲೋಕದ ಬಾಗಿಲುಗಳನ್ನು ಇವರಿಗಾಗಿ ತೆರೆ ಮಾಡು. ನಿನ್ನ ಮಹಿಮೆಯ ಕರ್ತನೆ ಸ್ವಾಮಿ ಸನ್ನಿಧಾನ ದೇವರೇ ಪ್ರತಿದಿನವೂ ಈ ಮಕ್ಕಳು ಅನುಭವಿಸುವಂತೆ, ಇದುವರೆಗೆ ಯಾವ ಯಾವ ಸಂಗತಿಗಳು ಇವರ ಜೀವಿತದಲ್ಲಿ ಕರ್ತನೆ ಬೆಟ್ಟದಷ್ಟು ಕಂಡಿದ್ದವು ಕರ್ತನೆ, ಅದು ಹಿಮದಂತೆ ಇವತ್ತು ಬೆಳಗಾಗಿ ದೇವರೇ ಕರ್ತನೆ ಸ್ವಾಮಿ, ಹಿಮದಂತೆ ಕರ್ತನೆ ಸ್ವಾಮಿ ಅದು ಕರಗಿ ದೇವರೇ ಕರ್ತನೆ ಸ್ವಾಮಿ ಅನೇಕರಿಗೆ ಕರ್ತನೆ ಕುಟುಂಬಗಳು ನೋಟವಾಗುವಂತೆ, ಗುರುತಾಗುವಂತೆ ಅದ್ಭುತಗಳನ್ನು ನಡೆಸಪ್ಪ. ಉದ್ಧಾರ ಮಾಡುವ ನಿನ್ನ ಕರಗಳು ಒಬ್ಬೊಬ್ಬರನ್ನು ಸ್ಪರ್ಶಿಸಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ದೇವರೇ, ನಿನ್ನ ರಕ್ತದಲ್ಲಿ ಈ ಗುಡಾರಗಳನ್ನೆಲ್ಲ ನಾನು ಕವರ್ ಮಾಡುತ್ತೇನೆ ರಾಜ. ಈ ಸಂದೇಶವನ್ನು ಆಲಿಸ್ತಿರುವಂಥ ಮಕ್ಕಳ ಮೇಲೂ ನಿನ್ನ ಕಲ್ವಾರಿ ರಕ್ತವನ್ನು ಪ್ರೋಕ್ಷಣೆ ಮಾಡುತ್ತೇನೆ. ಪ್ರತಿ ಕ್ಷಣವೂ ಸದಾ ನೀನೇ ನಿನ್ನ ಮಕ್ಕಳಿಗೆ ಜೊತೆಗಾರನಾಗಿದ್ದು ಪರಾಂಬರಿಸಿ ನಡೆಸು. ಎಲ್ಲ ಅಗತ್ಯತೆಗಳನ್ನು ಕರ್ತನೆ ನೀನು ಸಂಧಿಸಿ ದೇವರೇ ಕರ್ತನೆ ಸಹಾಯ ಮಾಡು. ದೇವರೇ, ಇವತ್ತು ಕಾಣಿಕೆಗಳನ್ನು ಸಮರ್ಪಿಸಿದಂಥ ದೇವರೇ ಕರ್ತನೆ ಪ್ರಮೋದ್, ದೇವರೇ ಕರ್ತನೆ ಗುಲ್ಬರ್ಗ ಅವರಿಗಾಗಿಯೂ, ದೇವರೇ ಕರ್ತನೆ ಸುವರ್ಣಲಕ್ಷ್ಮಿ ಅವರಿಗಾಗಿಯೂ, ಅನಿಸೂಯ ಬೆಂಗಳೂರು ಅವರಿಗಾಗಿಯೂ, ದೇವ ಕರ್ತನೆ ಸ್ವಾಮಿ ವಿಶೇಷವಾಗಿ ಗೀತಾ ಸ್ವಾಮಿ ಬೆಳಗುಳ, ದೇವರೇ ಗಿರೀಶ್, ದೇವರೇ ಕರ್ತನೆ ಧಾರವಾಡ ಅವರಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಈ ಕುಟುಂಬಗಳ ಮೇಲೆ ಇರುವಂಥ ಎಲ್ಲ ವಿಧವಾದಂಥ ಆರ್ಥಿಕ ಮುಗ್ಗಟ್ಟನ್ನು ನೀನು ದೂರ ಸರಿಸಪ್ಪ. ದೇವರೇ ಕರ್ತನೆ ನಿನ್ನ ಮಹಿಮೆಯ ಕರ್ತನೆ ಪ್ರಭಾವದ ಐಶ್ವರ್ಯಕ್ಕೆ ಹಾಗೆ ಎಲ್ಲ ಕೊರತೆಗಳನ್ನು ನೀಗಿಸಪ್ಪ. ಪ್ರತಿಯೊಬ್ಬರಿಗೂ ಸದಾ ದೇವರೇ ಕರ್ತನೆ ಇವರು ಮಾಡುವಂಥ ಪ್ರಯತ್ನಗಳಲ್ಲಿ ಜೊತೆಗಾರನಾಗಿದ್ದು ನಿನ್ನ ಸನ್ನಿಧಿ ಸೇವೆಗಾಗಿ ಈ ಕಾಣಿಕೆಗಳನ್ನು ಉಪಯೋಗ ಮಾಡುವಾಗ ಇದರಿಂದ ಬರುವಂಥ ಪ್ರತಿಯೊಂದು ಆಶೀರ್ವಾದ ಇವರಿಗೂ, ಇವರ ಮಕ್ಕಳಿಗೂ, ಇವರು ಮಾಡುವಂಥ ಪ್ರತಿಯೊಂದು ಕಾರ್ಯಗಳಿಗೂ ಉಂಟಾಗುವುದರ ಮೂಲಕವಾಗಿ ನೀನೇ ಅಭಿವೃದ್ಧಿಪಡಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್.